ನೋಡಿ ಫ್ರೆಂಡ್, ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ, ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿರಿ. ದೇವ್ರ ಪೂಜೆ ಮಾಡಿದ್ದೀವಿ. ಇದು ಬಾಬಾ ಸ್ವಾಮಿ ದೇವರು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋದು. ಇದು ಮಂಜುನಾಥ ಸ್ವಾಮಿ, ಇದು ಯೋಗೇಶ್ವರ ಸ್ವಾಮಿ, ಲಕ್ಷ್ಮಿ, ಅಮ್ಮ ಅಮ್ಮ ಭಗವಂತ ತಾಯಿ. ಇದರಲ್ಲಿ ಇನ್ನೂ ಇದ್ದಾವೆ ಎಲ್ಲ. ಯಾರೋ ಒಬ್ಬರು ಲೇಡೀಸ್ ತಮಿಳ್ನಾಡಿನಿಂದ ಮೀನಾಕ್ಷಿ ದೇವಸ್ಥಾನದಿಂದ ಒಂದು ಬಾಕ್ಸು ಬರ್ತೈತೆ, 3,000 ಕಟ್ರಿ ಅಂತ ಹೇಳಿದರು. ಆ 3,000ನ ನಾವು ಕಟ್ಟಿದ್ವಿ. ಅದು ಏನೇನೋ ಎಲ್ಲ ಪಾದ ಎಲ್ಲ ಕೊಟ್ಟವ್ರೆ, ಡಾಲರು ಪಾದ ಇದು ಏನೇನೋ ಇನ್ನೂ ಅದ್ರೊಳಗಿದ್ದಾವೆ ಎಲ್ಲ ಬಾಕ್ಸುಗಳು. ಬಾಕ್ಸೇ ಕೊಟ್ಟಿದ್ರು. ಆ ಬಾಕ್ಸು ಚೆನ್ನಾಗಿರೋದ್ರಿಂದ ಒಡವೆ ಕಮ್ಮಿ ಮಾಡ್ಕೊಂಡು ಫೋಟೋ ಎಲ್ಲ ಇದರೊಳಗೆ ಇಲ್ಲಿಕ್ಕಿದ್ದೀವಿ. ಡಾಲರು ನೀವೇ ಇಬ್ಬರು ಒಂದೊಂದು ಇಟ್ಕೊಳ್ರಿ, ಇನ್ನಿದ್ದಾವೆಲ್ಲ ಇಟ್ಕೊಂಡು ದೇವ್ರ ಗುಡಿಯೋಕ್ಕೆ ಪೂಜೆ ಮಾಡಿ ದೇವ್ರ ರೂಮ್ಗೆ ಅಂತ ಹೇಳಿದರು. ಫ್ರೆಂಡ್, ನಮ್ಮ ಮನೆಗೆ ದೇವ್ರ ರೂಮ್ ಕಟ್ಟಿಲ್ಲ, ಇದೇ ದೇವ್ರ ರೂಮ್ ಥರ ನೋಡ್ಕೊತಾ ಇದ್ದೀವಿ. ಇದೇ ಜಾಗದಾಗೆ ಪೂಜೆ ಮಾಡ್ಕೊಂಡು ಹೋಗಿದ್ದೀವಿ ನಾವು. ಇದೇ ಜಾಗದಿಂದ ನಮಗೆಲ್ಲ ಒಳ್ಳೆಯದೇ ಆಗೈತೆ. ಮೀನಾಕ್ಷಿ ದೇವಸ್ಥಾನದಿಂದ ನಾವೇನು ಫೋನು ಮಾಡಿಲ್ಲ, ಏನಿಲ್ಲ, ಚಿಕ್ಕದೊಂದು ಫೋನ್ ತಗೊಂಡಿದ್ವಿ. ಅವರೇ ಏನೋ ದೇವ್ರ ದಯದಿಂದ ಅಲ್ಲಿಂದ ಏನೋ ದೇವ್ರ ಬಾಯಿ ಬುದ್ಧಿ ಕೊಡ್ತಾವ ಏನೋ ಗೊತ್ತಿಲ್ಲ, ನಮ್ಗೆ ಒಳ್ಳೇದಾಗಲಿ ಅಂತಂದು. ಕಷ್ಟನೂ ಬಂದೈತೆ, ಸುಖನೂ ಬಂದೈತೆ. ಅನ್ನ ಎಲ್ಲ ಕೊಟ್ಕೊಂಡು ದೇವ್ರು ಚೆನ್ನಾಗಿ ಕಾಪಾಡ್ಕೊಂಡು ಬಂದೇನೆ. ಮೀನಾಕ್ಷಿ ದೇವಸ್ಥಾನದಿಂದ ತಾಯಿ ಚೆನ್ನಾಗಿ ನೋಡ್ಕೊಂಡೈತೆ. ಅವರೇ 3,000 ದುಡ್ಡು ಕಟ್ರಿ, ನಿಮಗೆ ಎಲ್ಲ ಪೂಜೆ ಮಾಡೋಕೆ ಕೊಡ್ತೀವಿ. ಪಾದ ಏನೇನೋ ಇನ್ನೂ ಇದಾವೆ ಅದರೊಳಗೆ, ಅವೆಲ್ಲ ಪೂಜೆ ಮಾಡಿದ್ದೀವಿ. ಈಗ ಅವೆಲ್ಲ ಕದಲಿಸ್ಬಾರ್ದು, ಅದಕ್ಕೋಸ್ಕರ ಏನು ತೋರಿಸ್ತಿಲ್ಲ. ಅದರೊಳಗೆ ಇದಾವೆಲ್ಲ ನೋಡಿ ಫ್ರೆಂಡ್. ನಾವೆಲ್ಲ ಕೊಟ್ಟಿದ್ರು ಮೀನಾಕ್ಷಿ ದೇವಸ್ಥಾನದಿಂದ. ಕುಬೇರನ್ ನಾವು ಏನೇನೋ ಬಂದೇವೆ ಅದರೊಳಗೆ. ನಾವು ಅದನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಆಲೆ 12-13 ವರ್ಷದ ಮೇಲೆ ಆಗೋತಾವ ಬಂದು. ಅವಾಗಲಿಂದ ಅವನ್ನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನಮಗೂ ನಮ್ಮ ಯಜಮಾನ್ರಿಗೂ ಒಳ್ಳೆಯದಾಗೈತೆ. ನೋಡಿ ಫ್ರೆಂಡ್, ಇದು ನಮ್ಮ ಮನೆ. ನಮಗೆ ಸೇವಂತಿಗೆ ಹೂವು ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಸೇವಂತಿಗೆ ಹೂವು ಕಟ್ಕೊಡು ಅಂತ ಕರೆದ್ರು. ನಾನು ಹೋಗಿ ಸೇವಂತಿಗೆ ಹೂವು ಕಟ್ಟಿ, ನಾಳೆಗೆ ಶನಿವಾರ ಅಂತ ಹೇಳಿ ಸಾಯಂಕಾಲ ನಾನು ಒಂದು ಸ್ವಲ್ಪ ಹೂವು ತಗೊಂಬಂದು. ಸೇವಂತಿಗೆ ಹೂವು ಅಂದರೆ ತುಂಬ ಇಷ್ಟ ನನಗೆ. ಹೂವು ನೋಡಿದರೆ ಗುಲಾಬಿ, ಸೇವಂತಿಗೆ ಎಲ್ಲ ಇಷ್ಟ. ತಗೊಂಬಂದು ನಾನು ಒಂದು ಸ್ವಲ್ಪ ಹೂವು ಕಟ್ಕೊಟ್ಟು, ಒಂದು ಹೂವು ಕೊಡ್ತು, ಇನ್ನೂ ಬೇಕು ಫೋಟೋಕ್ಕೆ ಅಂದಿದ್ದಕ್ಕೆ ಇನ್ನೂ ಸ್ವಲ್ಪ ಕೊಟ್ಬಿಡ್ತು. ನಾನು ಒಂದಿವ್ಸ ಕಟ್ಕೊಟ್ಟು ಒಂದಿವ್ಸ ಪೂಜೆಗೆ ಹೂವು ತಗೊಬಂದು ಇಲ್ಲಿ ನಾವಿವರು ನಮ್ಮ ತಂದೆಯರು ದೇವ್ರ ಪೂಜೆ ಆದಮೇಲೆ ಇವ್ರಿಗೂ ಪೂಜೆ ಮಾಡಿ ಅವರವೇ ಹೂವು ತಂದು ಅವ್ರ ಫೋಟೋಕ್ಕೆ ಇಕ್ಕಿ ಪೂಜೆ ಮಾಡಿದ್ದೀನಿ. ಇದು ನಮ್ಮ ಮನೆ ಫ್ರೆಂಡ್. ಇದು ಅಡುಗೆ ಮನೆ. ನಾವು ಚಿಕನ್ನು ಮಟನ್ನು ಒಳಗಡೆ ತಗೊಂಡೋಗಲ್ಲ, ಅದಕ್ಕೋಸ್ಕರ ಇಲ್ಲೇ ಹೊರಗಡೆ ಗ್ಯಾಸ್ ಇಕ್ಕೊಂಡು ಅಡುಗೆ ಮಾಡ್ಕೊತೀವಿ. ಇಲ್ಲೇ ಎಲ್ಲ ಮಾಡೋದು. ಒಳಗಡೆ ನಾವು ಚಿಕನ್ ತಗೊಂಡೋಗಲ್ಲ, ಏನು ಮಾಡಿರೋ ಹೊರಗೆ ಮಾಡ್ಕೊಂಡು ಉಣ್ತೀವಿ, ಇದ್ರಾಗೇನೆ ಕಾಂಪೌಂಡ್ನೊಳಗೆ. ಲೈಕ್ ಮಾಡಿ, ಶೇರ್ ಮಾಡಿರಿ.